ಒಳ್ಳೆ ವ್ಯಕ್ತಿ, ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಸಿದ್ದರಾಮಯ್ಯವರು ಇನ್ನೂ 5 ವರ್ಷ ಕಂಟಿನ್ಯೂ ಮಾಡಲಿ ಅಂತಲೇ ಹಾರೈಸ್ತೀವಿ. ಅಂದರೆ ಈಗ ಅವರು ತಂದಿರೋ ಯೋಜನೆಗಳು, ಗ್ಯಾರಂಟಿ ಯೋಜನೆ ಎಲ್ಲ ವಿಫಲ ಆಗಿದೆ, ಎಲ್ಲ ಕರೆಕ್ಟ್ ಆಗಿದೆಯಲ್ಲ. ನೀವು ಕೇಳ್ತಾ ಇರೋದು ಯೋಜನೆಗಳು ಎಲ್ಲ 5 ಯೋಜನೆಸ್ ಎಲ್ಲ ಕರೆಕ್ಟಾಗಿದೆ. ಇನ್ನೇನು ಬೇಕು ಹೇಳಿ. ಒಂದು ಕಡೆ ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯ ಅವ್ರು ಬದಲಾಗಬೇಕು, ಡಿ ಕೆ ಶಿವಕುಮಾರ್ ಟ್ರೈ ಮಾಡ್ತಾ ಇದ್ದಾರೆ, ನಾನು ಆಗ್ಬೇಕಂತೇಳಿ, ಅದೇನು ಹೇಳ್ತೀರಾ? ಹೌದು ಸ್ವಾಮಿ, ಅವ್ರು ಕೇಳೋದ್ರಲ್ಲಿ ಅರ್ಥ ಇದೆ. ಅವರೂ ದುಡ್ದಿದ್ದಾರೆ, ಪಾರ್ಟಿಗೆ ದುಡ್ದಿದ್ದಾರನ್ನು ನಾವು ಯಾರೂ ಮಾತಾಡೋಕ್ಕಾಗಲ್ಲ. ತುಂಬ ಜನ ಹೇಳ್ತಾರೆ ಅವ್ರು ಆಗಲ್ಲ, ಈಗ ಆಗಬೇಕು, ಆಗಿದ್ರೆ ತಾನೆ ಅವ್ರೂ ಒಂದು ಇದಿರ್ತೈತೆ. ಇಷ್ಟು ದಿನ ಪಾರ್ಟಿಗೆ ದುಡ್ದಿದ್ದು ಅದಕ್ಕೊಂದು ಅರ್ಥ ಇರಬೇಕಲ್ಲ. ಬೇರೆ ಬೇರೆ ನಾಯಕರು ಕೂಡ ಇದ್ದಾರೆ, ನಾವು ಕೂಡ CM ರೇಸಲ್ಲಿ ಇದ್ದೀವಿ. ಪರಮೇಶ್ವರ್ ಅವರು ತುಂಬ ಜನ ಇದ್ದಾರೆ ಸ್ವಾಮಿ. ನಾನು ಹೇಳ್ತಾ ಇಲ್ವ, ಪರಮೇಶ್ವರ್ಗೆ ಇವರಷ್ಟು ಕೇಪಬಲ್ ಇಲ್ಲ. ಯಾರು? ಸಿದ್ದರಾಮಯ್ಯ ಅಲ್ಲ, ಇವ್ರ ಥರ ಡಿ ಕೆ ಶಿವಕುಮಾರು ಬೆಸ್ಟು ಕಂಪ್ಯಾರಿಸನ್ ಟು ಸಿದ್ದರಾಮಯ್ಯ. ಅಂದರೆ ಪರಮೇಶ್ವರ್ ಅವರು ಅನುಭವಿ ಇರ್ಬೋದು ಸ್ವಾಮಿ. ನಾನು ಅದ್ರ ಬಗ್ಗೆ ಹೇಳ್ತೀರಾ, ಅವರೂ ಒಳ್ಳೆ ವ್ಯಕ್ತಿನೇ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಅವರೂ ಸ್ವಲ್ಪ ಇವಾಗ ನೋಡ್ತಾ ಇದ್ದೀರಲ್ಲ, ಇವಾಗ ಆಗ್ತಾಯಿದೆ ಇದೆಲ್ಲ ಆಗಂತಗಳೆಲ್ಲ, ಅದ್ರ ಬಗ್ಗೆನೂ ಯೋಚನೆ ಮಾಡ್ಬೇಕು ನಾವು. ಆ ಅಪ್ಪನೂ ತುಂಬ ದುಡ್ದಿದ್ದಾರೆ ಪಾರ್ಟಿಗೆ. ನಾವು ಈ ಮೂವರ ಬಗ್ಗೆನೂ ನಾನು ಮಾತಾಡೋಕ್ಕೆ ಹೋಗಲ್ಲ. ಸಿದ್ದರಾಮಯ್ಯ ಅವ್ರ ಬಗ್ಗೆ ನಿಮ್ಗಂತೂ ಓಕೆ? ಸಿದ್ದರಾಮಯ್ಯನೂ ಓಕೆ, ಡಿ ಕೆ ಶಿವಕುಮಾರು ಓಕೆ ಅಂತಲೇ ನಾವು ಹೇಳೋದು. ಸರ್, ನಿಮ್ಮ ಹೆಸರು? ರಮಣ ಗುಪ್ತಾ. ಸಿದ್ದರಾಮಯ್ಯ ಅವರು CM ಆಗಿದ್ದಾರೆ, ದೇವರಾಜ ಅರಸು ಜಾಸ್ತಿ ದಿನ ಆಯಿತು, ಸಾಧನೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತೀರಾ ಅವ್ರ ಆಡಳಿತದ ಬಗ್ಗೆ? ಚೆನ್ನಾಗಿದೆ, ಇದು ರಾಜಕೀಯ ಚೆನ್ನಾಗಿದೆ. ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ, ಅದೆಲ್ಲ ಯೂಸ್ ಆಗ್ತಿದೆ ಅಂತ? ಸ್ವಲ್ಪ ಮಿಸ್ಟೇಕ್ ಇದೆ ಅಂತಾರೆ. ಅವರಲ್ಲೇ ಸ್ವಲ್ಪ ಗೊಂದಲಗಳಿದೆ. ಸಿದ್ದರಾಮಯ್ಯ ಚೇಂಜ್ ಆಗಬೇಕು, ನಾನು ಆಗಬೇಕು, ನೀನಾಗಬೇಕು ಅಂತ ಕೆಲವು ಪ್ರಯತ್ನ ಪಡ್ತಾ ಇದ್ದಾರೆ CM. ಅವರೇ ಇರಲಿ, ಸಿದ್ದರಾಮಯ್ಯ ಅಷ್ಟೇ ಇರಲಿ, ಅವರೇ ಬೆಸ್ಟ್ ಅಂತೀರಾ? ಹೇಳೋದು ನಾವು ಇನ್ನೇನು ಹೇಳಬೇಕು? ಸರ್, ಏನು ಹೇಳ್ತೀರಾ ಸರ್ಕಾರದ ಬಗ್ಗೆ? CM ಅವರು ಸರ್ಕಾರನೇ ಇಲ್ಲ, ಇಲ್ಲಿ ಸರ್ಕಾರನೇ ನಡೀತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಸರ್ಕಾರನೇ ಇಲ್ಲ, ಸರ್ಕಾರ ನಡೀತಾ ಇಲ್ಲ. ಒಂದು ರೋಡ್ ಇಲ್ಲ, ನೀರಿಲ್ಲ, ಗಬ್ಬು ಹೊಡಿತಾ ಇದೆ, ಸರ್ಕಾರನೇ ನಡೀತಾ ಇಲ್ಲ. ಇನ್ನೇನು ಹೇಳಬೇಕು? ಡಿ ಕೆ ಶಿವಕುಮಾರ್ ಹೇಳ್ತಾರೆ ರೀ, ಅವ್ರ ಕತೆ ಇವ್ರಿಗೆ ಅವ್ರು ಹೆಂಗಾರು ಹೊಡ್ಕೊಳ್ಳಿ, ಅದು ನಮಗೆ ಬೇಕಾಗಿಲ್ಲ. ಸರ್ಕಾರ ಏನಕ್ಕೆ ನಾವು ಓಟ್ ಹಾಕಿದ್ದೀವಿ, ಸರ್ಕಾರ ನಡೆಸಿದ್ರೆ ಏನು ಮಾಡಬೇಕು? ನೀರು ಕುಡಿಬೇಕು, ಬಸ್ ಇರಬೇಕು, ರೋಡ್ ಇರಬೇಕು, ಏನಿದೆ? ಏನೂ ಇಲ್ಲ. ಯಾರು ಕೇಳೋರಿದ್ದಾರೆ? ಕೇಳೋರು ಇಲ್ಲ. ಬಿಜೆಪಿ ಅವರು ಕ್ವಶನ್ ಮಾಡ್ತಿದಾರಲ್ಲ, ನಮಗೆ BJP ಕಾಂಗ್ರೆಸ್ ಅದ್ರ ಬಗ್ಗೆ ಎಲ್ಲ ಕೇಳಬೇಡಿ, ನಮಗೆ ಅದು ಗೊತ್ತಿಲ್ಲ. ಇದು ಮಾಡಿ ಸರ್ಕಾರ ಏನು ಅನುಕೂಲ ಆಗಿಲ್ಲ. ಏನಾಗಿದೆ? ಓಟ್ ಹಾಕೋದು ಏನಕ್ಕೆ? ನಾವು ಅನುಕೂಲವಾಗಿ ಇರಬೇಕು ಅಂತ. ಏನು ಅನುಕೂಲ ನಡೆದಿದೆ? ಏನು ಡೆವಲಪ್ಮೆಂಟ್ ಏನು ನಡೆದಿದೆ ರೀ? ನೀವು ಹೇಳ್ರಿ. ಸರ್ಕಾರ ಬಂದ ಮೇಲೆ ಏನು ಡೆವಲಪ್ಮೆಂಟ್ ನಡೆದಿದೆ? ಏನೂ ಆಗಿಲ್ಲ. ಬಟ್ ಸರ್ಕಾರ ಹೇಳ್ಕೊಳ್ತೇವೆ, ನಾವು ಅಷ್ಟು ಅನುದಾನ ಕೊಟ್ವಿ, ಇಷ್ಟು ಆಯಿತು, ನಿಮ್ಗೆ ಗೊತ್ತಿದೆ ತಾನೇ. ನಿಮಗೆ 4 ಜನ ಏನು ಹೇಳ್ತಾರೆ ತಿಳ್ಕೊಳ್ಳಿ. ಅದೇ ನಿಮ್ಮ ಒಪಿನಿಯನ್, ಅದನ್ನೇ ಹೇಳ್ತಾ ಇದ್ದೀನಿ. ಏನಿಲ್ಲ, ಸರ್ಕಾರನೇ ನಡೀತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಜಾಸ್ತಿ ಸಿದ್ದರಾಮಯ್ಯ ಶೇಖರ್ ಅಂತ ನನ್ನ ಹೆಸರು. ಸರ್, ಏನು ಹೇಳ್ತೀರಿ ಸಿದ್ದರಾಮಯ್ಯ ಅವ್ರ ಬಗ್ಗೆ? ದಾಖಲೆ ಮಾಡಿದ್ದಾರೆ CM ಆಗಿ, ಅವರೇ ಇರೋದೇ ಒಳ್ಳೆಯದು. ಹೌದು ಸರ್. ಅಂದರೆ ಈಗ ರಾಜ್ಯದಲ್ಲಿ ಸಾಕಷ್ಟು ಗ್ಯಾರಂಟಿ ಕೊಟ್ಟರು, ಅವೆಲ್ಲ ನಿಮ್ಗೆ ಉಪಯೋಗ ಆಗಿದೆ ಜನರಿಗೂ ಅನ್ಸುತ್ತಾ? ಹಾಂ, ಅನಿಸುತ್ತೆ. ಅವರೇ ಇರೋದೇ ಒಳ್ಳೆಯದು ಅನಿಸುತ್ತೆ. ಮತ್ತು ಅವರಲ್ಲಿ ಗೊಂದಲ ಇದೆ, ಚೇಂಜ್ ಆಗಬೇಕು, ನಾನು ಆಗಬೇಕು ಅನ್ನೋದಿದೆ, ಹುಡುಗಾಟ ಇದೆ CM ಗೊತ್ತಿದೆ. ಇಲ್ಲ, ಅವ್ರು ಇರೋದೇ ಒಳ್ಳೆಯದು. ಹೌದು. CM ಸಿದ್ದರಾಮಯ್ಯ ಅವರು ಬಜೆಟ್ ಕೂಡ ಜಾಸ್ತಿ ಮಂಡನೆ ಮಾಡಿರೋದು ಅವರೇ ರಾಜ್ಯದಲ್ಲಿ. ಹೌದು. ಅವರೇ ಜಾಸ್ತಿ ಈಗ CM ಆಗಿರೋದು ಕೂಡ. ಇದೆಲ್ಲ ನೋಡಿದ್ರೆ ಎಷ್ಟು ವರ್ಷದ್ದು ಸಿದ್ದರಾಮಯ್ಯ ಅವರು ನೋಡಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ? ಅವರು ಮೊದಲಿಂದ ಮಾಡ್ತಾರೆ, ಚೆನ್ನಾಗೇ ಮಾಡ್ತಾಯಿದ್ದಾರೆ. ಇವಾಗ ಯಾವ ತೊಂದರೆ ಇಲ್ಲ, ಆರಾಮಾಗಿ ಮಾಡ್ತಾರೆ. ಅವರಿರೋದು ಒಳ್ಳೆಯದು ಅನಿಸುತ್ತೆ ನನಗೇನು. ಹೌದು. ಮುಂದಿನ ಸಾರಿ ಅಂದರೆ ಇನ್ನೂ 2.5 ವರ್ಷ ಇದೆ, ಅವರೇ ಮುಂದುವರೆದ್ರೆ ಓಕೆನಾ? ಹೌದು. ಬೇರೆ ಯಾರು ಚೇಂಜ್ ಆಗೋದು ಬೇಡ, ಚೆನ್ನಾಗಿ ಮಾಡ್ತಾರೆ ಅವರೇ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ನಾಗೇಂದ್ರ ಗೌಡ ಅಂತ ಸರ್. CM ಸಿದ್ದರಾಮಯ್ಯ ಅವರು ದೇವರಾಜ ಅರಸರು ದಾಖಲೆ ಮುರಿದಿದ್ದಾರೆ, ಹೌದು. ಸಾಧನೆ ಮಾಡಿದ CM ಅಂತಿದ್ದಾರೆ. ಹೌದು. ಏನು ಹೇಳ್ತೀರಾ ಅವ್ರ ಬಗ್ಗೆ? ಹೌದು, ಸಾಧನೆ ಮಾಡಿದ್ದಾರೆ. ಅವ್ರ ಆಡಳಿತದ ಬಗ್ಗೆ? ಯಾರ್ದು? ಸಿದ್ದರಾಮಯ್ಯ ಅವರ ಆಡಳಿತ ಚೆನ್ನಾಗಿದೆ. ಅವರ ಆಡಳಿತ ಚೆನ್ನಾಗಿದೆ. ಒಳ್ಳೆಯ ಮುಖ್ಯಮಂತ್ರಿಗಳು, ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ, ಉಪಯೋಗ ಆಗಿದೆ. ಕೆಲವರು ಬೇಡ, ಅನಿವಾರ್ಯ ಅಂತ ಇದ್ದಾರೆ, ಕೊಡಬಾರ್ದಿತ್ತು ಅಂತಿದ್ದಾರೆ. ಬೇಕು ಸರ್, ಅನಿವಾರ್ಯ ಬೇಕೇ ಬೇಕು, ಎಲ್ಲರಿಗೂ ಬೇಕೇ ಬೇಕಲ್ಲ. ಗ್ಯಾರಂಟಿ ಕೊಟ್ಬಿಟ್ಟು ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ, ಅದು ಓಕೆನಾ? ಅಲ್ಲ, ಏನಿಲ್ಲ ಸರ್, ನಡೆಯುತ್ತೆ ಸರ್ಕಾರ ಆರಾಮಾಗಿ. ಡಿ ಕೆ ಶಿವಕುಮಾರ್ ಅವರು ಟ್ರೈ ಮಾಡ್ತಿದ್ದಾರೆ CM ಆಗ್ಬೇಕಂತ. ಅವರು ಚಾನ್ಸ್ ಇದೆ, ಅವರು ಆದರೂ ಖುಷಿನೇ ನಮಗೆ. ನಮ್ಮ ಡಿ ಕೆ ಶಿವಕುಮಾರ್ ಅವರು ಆದ್ರೂ ನಮಗೆ ಖುಷಿನೇ. ಓವರಾಲ್ ಆಗಿ ಏನು ಹೇಳ್ತೀರಾ ಕಾಂಗ್ರೆಸ್ ಸರ್ಕಾರದ ಬಗ್ಗೆ, ಸಿದ್ದರಾಮಯ್ಯ ಅವ್ರ ಬಗ್ಗೆ ನಿಮಗೆ? ಚೆನ್ನಾಗಿದೆ ಸರ್, ಭ್ರಷ್ಟ ಸರ್ಕಾರ ಏನಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ, ಚೆನ್ನಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.